ಹೋ ಹೃದಯ ಜೋಪಾನ, ಬೇಡ ಬಹುಬೇಗ ಮೌನ, ಸದಾ ಮಾಡುತ್ತಿರು ಲಬ್ ಡಬ್ ಶಬ್ದಾನ. ಹಾಯ್ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಈಗ ಈ ಸ್ಲೋಗನ್ನ ಪ್ರತಿಯೊಬ್ಬರು ಹೇಳ್ಕೊಳ್ಳೇಬೇಕಾದಂತಹ ಸ್ಥಿತಿ ಬಂದೊದಗಿದೆ. ಕಾರಣ, ಇತ್ತೀಚೆಗೆ ನಾವು ಹೆಚ್ಚು ಕೇಳ್ತಾ ಇರೋದು ವಯಸ್ಕರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅಂತ. ಒಬ್ಬ ಯುವಕ ಯೋಗ ಮಾಡ್ತಿದ್ದ ಅಥವಾ ಜಿಮ್ ಮಾಡೋ ಸಂದರ್ಭದಲ್ಲಿ ತಕ್ಷಣ ಹೃದಯಾಘಾತವಾಗಿ ನಿಧನ ಹೊಂದಿದ್ದಾರೆ ಎಂದು. ಇಂತಹ ಸುದ್ದಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಏಕೆ ವಯಸ್ಕರಲ್ಲೇ ಹೃದಯಾಘಾತ ಹೆಚ್ಚಾಗ್ತಿದೆ ಎಂಬ ಕುತೂಹಲ ಎಲ್ರಿಗೂ ಇದೆ. ಅದು ಯಾಕೆ ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ರೆಂಡ್ಸ್, ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ಕೇವಲ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿತ್ತು. ಆದರೆ ಇತ್ತೀಚೆಗೆ 25ರಿಂದ 35 ವರ್ಷದ ವಯೋಮಾನದವರಲ್ಲೂ ಹೆಚ್ಚು ಕಾಣ್ತಾ ಇದೆ. ಕಾರಣ, ಕಳೆದ 30-40 ವರ್ಷಗಳಲ್ಲಿ ಆಗಿರುವಂತಹ ವ್ಯತ್ಯಾಸಗಳಾಗಿವೆ. ಇದಕ್ಕೆ ಮೂಲ ಕಾರಣ ಅಂದರೆ ಅರ್ಬನೈಸೇಷನ್, ವೆಸ್ಟರ್ನೈಸೇಷನ್ ಅಂದ್ಕೊಂಡು ನಮ್ಮ ನ್ಯಾಚುರಲ್ ಲೈಫ್ ಸ್ಟೈಲ್ನ ಮರೆತಿರೋದು ಇದಕ್ಕೆ ಮೂಲ ಕಾರಣ. ದೈಹಿಕ ಶ್ರಮ. ನಮ್ಮ ಪೂರ್ವಜರು ದೈಹಿಕವಾಗಿ ಶ್ರಮ ವಹಿಸ್ತಿದ್ರು. ಆದರೆ ಈಗಿನ ಪೀಳಿಗೆಗೆ ಮಾನಸಿಕ ಒತ್ತಡನೇ ಜಾಸ್ತಿ ಇದೆ. ನಮ್ಮ ಅಜ್ಜಿ ತಾತ ಹೊಟ್ಟೆ ತುಂಬ ಊಟ ಮಾಡಿ ಮೈ ಬಗ್ಸಿ ಕೆಲಸ ಮಾಡ್ತಾ ಇದ್ರು. ತಾವು ತಿಂದಂತಹ ಆಹಾರವನ್ನು ಕರಗಿಸ್ತಾ ಇದ್ರು. ಆದರೆ ಈಗಿನವರ ಆಹಾರ ಬೇರೆ ರೀತಿಯೇ ಇದೆ. ಪ್ರತಿದಿನ ಹಬ್ಬದೂಟ, ಶ್ರೀಮಂತಿಕೆಯ ಊಟನೇ ಇರುತ್ತೆ. ಆದರೆ ದೈಹಿಕವಾಗಿ ಯಾವುದೇ ವ್ಯಾಯಾಮ ಇಲ್ಲ. ಕುಳಿತಲ್ಲೇ ತಮ್ಮೆಲ್ಲ ಕೆಲಸಗಳನ್ನು ಮುಗಿಸಿಬಿಡ್ತಾರೆ. ಅಲ್ಲಿ ಯಾವುದೇ ದೈಹಿಕ ಶ್ರಮ ಇರುವುದಿಲ್ಲ. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ. ದೇಹದಲ್ಲಿ ಕ್ಯಾಲೋರೀಸ್ ತುಂಬಿಕೊಂಡು ಪಾಸಿಟಿವ್ ಕೆಮಿಕಲ್ಸ್ ಕಡಿಮೆಯಾಗಿ ನೆಗೆಟಿವ್ ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಇದೆ. ಕಡಿಮೆ ದೈಹಿಕ ಚಟುವಟಿಕೆ, ಹೆಚ್ಚಿನ ಆಹಾರ, ಅದರಲ್ಲೂ ಸಂಸ್ಕರಿತ ಆಹಾರ ಅಂದರೆ ಫ್ಯಾಟ್ ಫುಡ್, ಪಾಲಿಶ್ ಫುಡ್, ಮೋಹ ಹೆಚ್ಚಾಗಿ ಇವುಗಳೇ ನಮ್ಮ ದಿನಚರಿಯಲ್ಲಿ ತುಂಬಿರುತ್ತವೆ. ಮಾನಸಿಕ ಒತ್ತಡ. ನಮ್ಮ ಪೂರ್ವಜರು ಒತ್ತಡವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ರು. ಮಾನಸಿಕ ಒತ್ತಡ, ಚಿಂತೆ ಎಂಬುದು ಎಲ್ಲರಿಗೂ ಇರುತ್ತದೆ. ಆದರೆ ಅದನ್ನು ನಾವು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಎಂಬುದನ್ನು ಇಂದಿನ ಯುವ ಜನತೆ ತಿಳಿಯದೇ ಇರುವುದು. ಅಧಿಕ ತೂಕ. ಮೊದಲೆಲ್ಲ ಪೂರ್ವಜರು ತೂಕ ನಿರ್ವಹಣೆಯಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇದ್ದರು. ಅಂದರೆ ಎಷ್ಟು ಹೈಟ್ ಇದ್ರೋ ಅದಕ್ಕೆ ತಕ್ಕಂತಹ ವೆಯ್ಟ್ ಇದ್ದರು. ಆದರೆ ಈಗ 70% ಜನರಲ್ಲಿ ಬೊಜ್ಜು ಜಾಸ್ತಿಯಾಗಿದೆ. ಎಸ್ಪೆಷಲಿ ಮಧ್ಯವಯಸ್ಕ ಹೆಂಗಸರಲ್ಲಿ ಜಾಸ್ತಿ ಕಾಣ್ತಾ ಇದೆ. ಇದು ಕೂಡ ಹಾರ್ಟ್ ಅಟ್ಯಾಕ್ಗೆ ಒಂದು ಕಾರಣ. ಸರಿಯಾದ ನಿದ್ರೆ ಇಲ್ಲದಿರುವುದು. ಒಬ್ಬ ವ್ಯಕ್ತಿಗೆ ಪ್ರತಿದಿನ 7ರಿಂದ 8 ಗಂಟೆ ಆರೋಗ್ಯಕರ ನಿದ್ರೆಯ ಅವಶ್ಯಕತೆ ಇದೆ. ನಮ್ಮಲ್ಲಿ ಉಂಟಾಗುವ ಒತ್ತಡಗಳು ನಿವಾರಣೆಯಾಗಬೇಕಾದರೆ ನಿದ್ರೆ ಅತ್ಯವಶ್ಯಕ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನ ಮಧ್ಯರಾತ್ರಿ 1 ಗಂಟೆ ತನಕ ಮೊಬೈಲ್ನಲ್ಲಿ ನೋಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ನಿರಂತರ ಮೊಬೈಲ್ ಬಳಕೆ ಕೂಡ ಹಾರ್ಟ್ ಅಟ್ಯಾಕ್ಗೆ ಒಂದು ಕಾರಣ. ಹಾಗೆ ಜಿಮ್ಗಳಲ್ಲಿ ಸ್ಟಿರಾಯ್ಡ್ ಅಥವಾ ಪ್ರೋಟೀನ್ ಪೌಡರ್ ಸೇವನೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾಣಸಿಗ್ತಿದೆ. ಇದರಿಂದಲೂ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಕೆಲವೊಂದು ಸಿಂಪಲ್ ವೇಸ್ ಅಂದರೆ ದೈಹಿಕವಾಗಿ ಚಟುವಟಿಕೆಯಿಂದಿರುವುದು, ಉತ್ತಮ ಪೌಷ್ಟಿಕಾಂಶ ಭರಿತ ನ್ಯಾಚುರಲ್ ಫುಡ್ ಸೇವಿಸುವುದು, ಒತ್ತಡವನ್ನು ಸುಲಭ ರೀತಿಯಲ್ಲಿ ನಿರ್ವಹಿಸುವ ಕಲೆ, ದೈಹಿಕ ವ್ಯಾಯಾಮ ಮಾಡಿ ಸರಿಯಾದ ತೂಕ ನಿರ್ವಹಣೆ ಹಾಗೂ ನಿದ್ರೆ ಚೆನ್ನಾಗಿ ಮಾಡುವುದು. ನಮ್ಮ ಜೀವನದಲ್ಲಿ ಈ ರೀತಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ಆಗುವ ಹೃದಯಾಘಾತವನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ವರ್ಷಕ್ಕೊಮ್ಮೆ ಹಾರ್ಟ್ ಚೆಕಪ್ ಮಾಡಿಸಿಕೊಳ್ಳುವುದು ಕೂಡ ಬಹುಮುಖ್ಯವಾಗಿದೆ. ಯುವಕರಲ್ಲಿ ಈ ಹೃದಯಾಘಾತಗಳು ಬಹುಪಾಲು ಯಾವುದೇ ಸೂಚನೆ ಇಲ್ಲದೆ ಬರುತ್ತವೆ. ಕೆಲವರಿಗೆ ಚೆಸ್ಟ್ ಪೇನ್, ಗಂಟಲಲ್ಲಿ ಕಿರಿಕಿರಿ, ಎದೆ ಬಡಿತ ಹೆಚ್ಚಾಗುವುದು ಕಾಣಬಹುದು. ಆದರೆ ಜನ ಇದನ್ನು ಇಗ್ನೋರ್ ಮಾಡ್ತಾರೆ. ಇದು ಅಪಾಯಕಾರಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸಹ ಜನತೆಗೆ ಹೃದಯಾಘಾತದ ಬಗ್ಗೆ ಎಚ್ಚರಿಕೆ ನೀಡಿದ್ದು, ತಕ್ಷಣ ನೆರವು ಪಡೆಯಲು ಸೂಚನೆ ನೀಡಿದ್ದಾರೆ. ಜನರ ಆರೋಗ್ಯ ರಕ್ಷಣೆಗಾಗಿ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಫ್ರೆಂಡ್ಸ್,
ಇದು ನಾವೆಲ್ಲರೂ ಜಾಗೃತರಾಗಬೇಕಾದ ಸಮಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ. ಆರೋಗ್ಯವೇ ಭಾಗ್ಯ, ಅದನ್ನು ನಾವು ಕಾಪಾಡೋಣ. ಇದು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ ನೋಡಿ ಮತ್ತೊಂದು ಮಾಹಿತಿಯುಳ್ಳ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.